ಬಹಳ ಚೆನ್ನಾಗಿತ್ತು ಅದು. ಅಂದ್ರೆ ನಾವು ಯಾವ್ದು ಬೇಕಾಗಿತ್ತೋ ಅವೆಲ್ಲವೂ ಅದರಿಗೆ ಅವೈಲಬಲ್ ಇತ್ತು. ಒಂದು ಇಡೀ ಹಳ್ಳಿಯನ್ನ ನಾವು ದೇವರು ಸೃಷ್ಟಿ ಮಾಡಿ ಸಂಕ್ರಾಂತಿಗೋಸ್ಕರ ಇಟ್ಟ ಹಾಗೆ. ಯಾವುದೇ ಫೋಟೋಕ್ಕೆ ನಾವು ಹೂನಾರ ಹಾಕ್ಲಿಲ್ಲ, ಯಾವುದೇ ಪಾತ್ರವನ್ನು ನಾವು ಬದಲಾಯಿಸಲಿಲ್ಲ. ಅದೇ ವ್ಯಕ್ತಿ ಅದೇ ಪಾತ್ರವನ್ನು ಮಾಡಿಕೊಂಡು ಕೊನೆಯವರೆಗೂ ಮಾಡಿಕೊಂಡು ಬಂದ. ರಂಗಭೂಮಿಯವರು ಯಾರಿಗೂ ಇಲ್ಲ ಅಂತ ನಾವು ಹೇಳಲೇ ಇಲ್ಲ. ಹೊಸಬರನ್ನೆಲ್ಲ ಸೇರಿಸಿದ್ವಿ. ಸಂಕ್ರಾಂತಿ ಬಂದು ಮಾಡಿದ ಹಲವಾರು ಜನ ನಂತರ ಬಹಳಷ್ಟು ಸೀರಿಯಲ್ಗಳಲ್ಲಿ ಬಹಳ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ಕೊಂಡು ನಾಗಾಭರಣ ಆವರಣ ನಾಗಾಭರಣ ಆವರಣ. ಲೊಕೇಶನ್ ಹುಡುಕುವಾಗ ನಮ್ಗೆ 2 ಪ್ರಾಬ್ಲಮ್. ಮೊದಲನೇದು ಬೆಂಗಳೂರಿಗೆ ಹತ್ರ ಇರಬೇಕು, ಹೋಗಿ ಬಂದು ಮಾಡೋ ಹಾಗೆ ಇರಬೇಕು. ಇನ್ನೊಂದು ನಮಗೆ ಅಲ್ಲಿ ಎಲ್ಲವೂ ಸಿಗೋ ಹಾಗೆ ಇರಬೇಕು ಅಂತ ಹೊಸ ಕುಟುಂಬವನ್ನ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ, ಸಂಕ್ರಾಂತಿ ಕುಟುಂಬವನ್ನ. ಅದು ಸುಮಾರು ಒಂದು 2 ವರ್ಷ ಅಲ್ಲಿ ತನ್ನಲ್ಲಿ ತಾನು ಸ್ಥಾಪಿಸ್ಕೋಬೇಕು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಾನು ನಿಮಗೆ ಕೇಳ್ತಾ ಇದ್ದಿದ್ದೇನು ಅಂದ್ರೆ, ಸುತ್ತಮುತ್ತ ನಿಮ್ಮ ನೆಲಮಂಗಲದ ಕಡೆಯಲ್ಲಿ ಏನಾದ್ರು ಇದೆಯಾ ಅಂತ. ಈ ಕಡೆ ಕನಕಪುರದ ಕಡೆಗೆ ಒಂದಷ್ಟು ಹೋಗಿದ್ವಿ, ಬಿಡದಿ ಕಡೆಗೆ ಒಂದಷ್ಟು ಹೋಗಿದ್ವಿ. ಸೊ ಈ ತರ ಹುಡುಕಾಡ್ತಾ ಇದ್ವಿ. ಅಲ್ಲಿ ನೀನ್ ಸಜೆಸ್ಟ್ ಮಾಡಿದ್ದು ತಾವರೆಕೆರೆ, ಬಿಕಾಸ್ ನಿನ್ನ ರಿಲೇಟಿವ್ಸ್ ಯಾರೋ ಅಲ್ಲಿದ್ರು ಅಲ್ವಾ? ಹೌದೌದು. ಯಾಕಂದ್ರೆ ತಾವರೆಕೆರೆ ಬೆಂಗಳೂರಿಗೆ ಹತ್ರ. ಆವಾಗ ತಾವರೆಕೆರೆ ಯಾವಾಗ ನಾವು ಶೂಟಿಂಗ್ ಶುರು ಮಾಡಿದ್ಯಲ್ಲ ನೀವು, ಆವಾಗ ತಾವರೆಕೆರೆ ನಿಜವಾದ ಒಂದು ಗ್ರಾಮ ಆಗಿತ್ತು. ಹಳ್ಳಿ ವಾತಾವರಣ ತುಂಬಿತ್ತು. ಹಳ್ಳಿ ಜನಗಳು ಅಷ್ಟೆಲ್ಲ. ಈಗ ತಾವರೆಕೆರೆ ಅರಿವೇ ಇಲ್ಲ. ಅಲ್ಲಿ ಹೊರಗಡೆ ಹೋದರೆ ನನಗೇನಂದರೆ, ನಾನು ಚಿಕ್ಕ ವಯಸ್ಸಿನಿಂದ ನಾನು ಅಲ್ಲಿ ನಮ್ಮ ಅಕ್ಕನ ಮದುವೆ ಮಾಡಿದ್ರಲ್ಲಿ ಸಣ್ಣ ವಯಸ್ಸಿಂದ ನಾನು ಹೋಗಿ ಬಂದು ಮಾಡ್ತಾ ಇದ್ರಿಂದ ನನಗೆ ಅಲ್ಲಿ ಚೆನ್ನಾಗಿ ಪರಿಚಯ ಆಗಿತ್ತು. ನಮ್ಮ ಅಕ್ಕನ ಮಕ್ಕಳ ಜೊತೆಗಳನ್ನ ಓಡಾಡ್ತಿದ್ದು ಮಾಡಿದ್ದು ಜನಗಳ ಪರಿಚಯ ಆಗಿತ್ತು. ಹಂಗಾಗಿ ನನಗೆ ಒಂದೊಂದು ಮನೆಯೂ ನನಗೆ ನೆನಪಿತ್ತು. ಸರಿ ನೋಡೋಣ ಅಂದ್ಬಿಟ್ಟು ಇನ್ನೂ ಕರ್ಕೊಂಡು ಹೋದೆ ನಾವು ತಾವರೆಕೆರೆಗೆ. ಹೋದ್ಮೇಲೆ ನೋಡಿದ ತಕ್ಷಣ ನೀವು ಎಂಟ್ರಾಗಿದ್ದ ತಕ್ಷಣ ಅಲ್ಲಿ ಒಳಗಡೆ ಒಂದು ಕಂಬಗಳಲ್ಲಿ ಬಸ್ ಹಿಡಿದ ತಕ್ಷಣ ಕಂಬಗಳಿದೆ. ಒಂದು ಇದಾಗುತ್ತೆ, ದ್ವಾರ ಅದು ಮಹಾದ್ವಾರ. ಒಳಗಡೆ ಹೋಗಿದ ತಕ್ಷಣ ಈ ಕಡೆ ಎಡಗಡೆಗೆ ಎಣ್ಣೆ ಗಾಣ ಆಯಿತು. ನೆನಪಿದ್ಯಾ? ತುಣಿಯಕ್ಕೆ ಏನೋ ನಮಗೆ ಅದೃಷ್ಟ. ನಾವು ಗಾಣ ಆಡುವಾಗ ಇದು ಮಾಡುವಾಗ ಆಕ್ಷನ್ ಇದ್ದಾಗ ಇರಲಿಲ್ಲ, ನಿಂತೋಗಿತ್ತು ಸತ್ಗಾಲೆ. ಯಾಕಂದ್ರೆ ಗಾಣಗಳೇ ಇರಲಿಲ್ಲ. ಆದರೆ ಗಾಣ ಅದು ಮುರಿದಿದ್ದ ಗಾಣ ಹಂಗೆ ಇತ್ತು. ಆ ಕಡೆ ದೊಡ್ಡ ಗುಂಡಿ ಇತ್ತು. ಅದೆಲ್ಲ ನೋಡ್ತಾ 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 ಹಂಗೆ ಸೀದಾ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದರೆ ಕೊನೆಗೆ ನಿನಗೆ ಎಲ್ಲ ಆಯಿತು. ಆ ಕಡೆ ಇಲ್ಲೋ ಒಂದು ಗಿಡ ಮರ, ತೆಂಗಿನ ಮರಗಳು, ಅದೇ ಸಣ್ಣ ಸಣ್ಣ ಮನೆಗಳು ಎಲ್ಲ ಹೆಂಚಿನ ಓಡು ಬರ್ತದೆ, ಹೆಂಗೆ ಬರ್ತವ ಅಥವಾ ಊರಿನ ಮನೆಗಳು ತುಂಬ ಇತ್ತು. ಹೌದು. ಅವೆಲ್ಲ ನೋಡ್ತಂಗೆ ಮುಂದೆ ಹೋದ್ವಿ. ಮಾರಮ್ಮನ ದೇವಸ್ಥಾನ. ಆ ಮಾರಮ್ಮನ ದೇವಸ್ಥಾನ ಎದುರುಗಡೆ ಒಂದು ದೊಡ್ಡ ಮನೆ ಇತ್ತು. ಅದು ನನಗೆ ಗೊತ್ತಿತ್ತು ಮನೆ. ನನಗೆ ಅದನ್ನೇ ನಾನು ಗೊತ್ತಾಗ್ಬಿಟ್ಟಿತ್ತು ನನಗೆ ಇದೇ ಜಾಗ ಒಳ್ಳೆಯ ಜಾಗ ಅಂತ. ಅಲ್ಲಿ ನೋಡಿದ ತಕ್ಷಣ ದೊಡ್ಡ ಮನೆ ಅದು. ಆ ಮನೆಯಲ್ಲಿ ಇದ್ದವರೆಲ್ಲರೂ ಪಕ್ಕದೂರಿಗೆಲ್ಲ ಹೊರಟೋಗಿದ್ದಾರೆ. ಎಲ್ಲ ಕೆಲಸಕ್ಕೆಲ್ಲ ಹೊರಟೋದ್ರೆ ಮನೆ ಕಾಯಿತ್ತು. ಇನ್ನೊಂದು ನಮ್ಮ ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮ ಅಕ್ಕನ ಮಗ ವೆಂಕಟೇಶ ಅಂತೇಳಿ ಅಲ್ಲಿ ಒಂಥರ ನಮ್ಮ ಹತ್ರ PR ಥರ ವರ್ಕ್ ಮಾಡಿದ್ದಾರೆ. ಅವನು ಮೂಲಕ ನಾವು ಹೋಗಿದ್ರಿಂದ ಅವಾಗ ಎಲ್ಲ ಹಿಸ್ಟ್ರಿ ಹೇಳ್ದ. ಇಲ್ಲ ಅವ್ರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಆ ಊರಾಗಿದ್ದಾರೆ, ನಾನು ಬೇಕಾದ್ರೆ ಮಾತಾಡ್ತೀನಿ ಅಂತೇಳಿ. ಕೊನೆಗೆ ಅದು ನೋಡಿದ ತಕ್ಷಣ ನೀನು ಸುಸ್ತಾಗ್ಬಿಟ್ಟೆ. ಎಲ್ಲ ಒಳಗಡೆ ಬೀಗ ಹಾಕಿ ಅಲ್ಲಿ ಹೋಗಿದ ತಕ್ಷಣ ನೋಡಿ ಮೆಟ್ಲತ್ತಿ ಹೋಗಿ ಕಿಟಕಿ ಒಳಗೆಲ್ಲ ಮಾಡಿ ನೋಡಿದ ತಕ್ಷಣ ಇಲ್ಲ ಗುರು ನನಗೆ ಬೇಕೇ ಬೇಕು ಅಂತ ಹೇಳೋದೇನು ಇಷ್ಟಪಟ್ಟ ಆಯಿತು. ನಮಗೂ ಇಷ್ಟ ಆಗ್ತದೆ. ಕೊನೆಗೆ ಅದೊಂದು ಮನೆ. ಕೊನೆಗೆ ಹೋಗಿ ಏನೆಲ್ಲ ಹುಡುಕಿ ಮಾಡಿ ಒಳಗಡೆ ಅಂಗಳ ಇರೋದಾಗಲಿ ಹುಳ್ಳಿ ಆಗಲಿ ಎಲ್ಲ ಚೆನ್ನಾಗಿ ಇದರಿಂದ ಆ ಅದೃಷ್ಟಕ್ಕೆ ಆ ಮನೆ ಓನರು ಒಪ್ಕೊಂಡು ನಮಗೆ ಆ ಮನೆ ಬಿಟ್ಟುಕೊಟ್ರು. 2 ವರ್ಷ ಯಾವತ್ತೂ ಬಂದು ನಮಗೆ ಅವರು ತೊಂದರೆ ಮಾಡಲೇ ಇಲ್ಲ. ಮಾತೇ ಆಗಲಿಲ್ಲ. ಮನೆ ಬಿಟ್ಟೇ ಬಿಟ್ರು ನಮಗೆ ದರ್ಸು ಬರ್ದಿಗೆ. ಬೇರೆಯವರಾಗಿದ್ರೆ ಅಂತ ಒಂದು ಸೆಟ್ ಹಾಕೋದಾಗಲಿ ಅಥವಾ ಬಾಡಿಗೆ ತಗೊಂಡು ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತಿತ್ತು. ಒಂದೇ ಒಂದು ನಯಾ ಪೈಸಾ ಕೇಳಿಲ್ಲ ಅವರು. ಅದೊಂದು ಮನೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಆ ಮನೆಯ ಮುಂದಿನ ಭಾಗ ಮತ್ತು ಅದೇ ಒಂದ್ ರೀತಿ ನಮ್ಗೆ ರೆಗ್ಯುಲರ್ ಸೆಟ್ ಅಲ್ಲಿ ನಾವು ಸೀದಾ ಹೋದ್ರೆ ಅಲ್ಲಿ ಹೋಗಿ ಜಗಲಿ ಕೂತ್ಕೊತಾ ಇದ್ವಿ, ತಿಂಡಿ ಅಲ್ಲೇ ಮಾಡ್ತಾ ಇದ್ವಿ. ಅಲ್ಲೇ ಮಲಗೋದು ರಾತ್ರಿ ಇಲ್ಲ ಅದು. ಆಮೇಲೆ ದೊಡ್ಡ ಜಗಲಿ ಎಷ್ಟು ಸುಂದರವಾಗಿತ್ತು ಅದು ಅಂದರೆ, ಆ ಮೆಟ್ಲತ್ತಿದ ತಕ್ಷಣ ಈ ಕಡೆ ಜಗಲಿ ಈ ಕಡೆ ಹೇಳಿ ಮಾಡಿಸ್ದಂಗಿತ್ತು. ಅದಕ್ಕೆ ಅದೇ ರೀತಿ ಇನ್ನೊಂದು 5-6 ಮನೆಗಳು ಸಿಕ್ವು. ಆಮೇಲೆ ನಾವು ಇಳ್ಕೊಳ್ಳೋದು ಅಲ್ಲೇ ಅಂತ ಆಯ್ತು. ಫಸ್ಟ್ ಒಂದು 2-3 ತಿಂಗಳು ಓಡಾಡ್ತಾ ಇದ್ವಿ, ಆ ಕಡೆಯಿಂದ ಈ ಕಡೆ, ಈ ಕಡೆ ಆ ಕಡೆ. ಆಗ್ಲಿಲ್ಲ ಅದು.
ಭಾಳ ಕಷ್ಟ ಆಗ್ತಾ ಇತ್ತು ಹೋರಾಟ. ಯಾಕೆಂದ್ರೆ ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ, ದೀಬಿರೋ ಅಷ್ಟಾರ ಆ ಕಡೆ ಒಳ್ಳೆ ಸಿಂಗಲ್ ರೋಡ್. ಒತ್ತಾಟ ಅಂದ್ರೆ ಒದ್ದಾಟ ಆಗ್ತಿತ್ತು. ಸುಮಾರು ಮೈಕೈ ಎಲ್ಲ ಮುರಿದೋಗ್ಬಿಡೋದು. ನಮ್ಮೊಂದು ಹಳೆ ಇದಿತ್ತು ಯಾವುದೋ ಮಾಡಿ ರಸ್ತೆ ಅದು. ಪಾಲಿಸು. ಆಮೇಲೆ ಎದುರುಗಡೆಗೆ ಇನ್ನೊಂದು ಮನೆ ತಗೊಂಡು ನಾವು, ಹೌದು. ಅದು ಸುಮಾರಾಗಿತ್ತು ಮನೆ, ಅದು ಚೆನ್ನಾಗಿತ್ತು. ಆ ಮನೆ ತಗೊಂಡು ಆಮೇಲೆ ಇನ್ನೊಂದು ಈ ಕಡೆಗೆ ಮಾರಮ್ಮನ ದೇವಸ್ಥಾನ, ಆ ಕಡೆ ಪಕ್ಕದಲ್ಲಿ ಅಲ್ಲಿ ಇನ್ನೊಂದು ಮನೆ ಅದನ್ನು ತಗೊಂಡು ಒಟ್ಟು ನನಗನ್ಸೋ ಪ್ರಕಾರ ಒಂದು 5-6 ಮನೆ ನಾವು ಹೌದು. ಇಳ್ಕೊಳಕ್ 3 ಮನೆ, ಶೂಟ್ ಮಾಡಕ್ 3 ಮನೆ. ಮನೆಗೆ ಅದಲ್ದೇನೆ ಯಾರು ಅಕಸ್ಮಾತ್ ಎಕ್ಸ್ಟ್ರಾ ಉಳಿತಾರೆ ಅಂತಂದ್ರೆ ಅವ್ರಿಗೋಸ್ಕರ ಯಾರು ಅವ್ರವ್ರ ಮನೇಲಿ ಕೇಳ್ಕೊಂಡಿದ್ವಿ. ಯಾರದೇ ನಮ್ಮನೇಲಿ ಬರ್ಲಿ ಇದ್ಕೊಳ್ಳಿ ಅಂತ ಯಾರು ಇಲ್ಲ ಅಂತ ಹೇಳಲೇ ಇಲ್ಲ ಇಡೀ ಊರಲ್ಲಿ. ಯಾರು ಅದಾದ್ಮೇಲೆ ಹಂಗೆ ಮಾರಮ್ಮನ ದೇವಸ್ಥಾನ ನೋಡ್ಕೊಂಡು ಮುಂದೆ ಹೋದು, ಅಲ್ಲಿ ದೊಡ್ಡ ಉಯ್ಯಾಲೆ ಕಂಬ, ಅದಕ್ಕೆ ಕೊಂಡ ಇತ್ತು. ಅಲ್ಲಿ ಆ ಕಡೆ ಈ ಕಡೆ ಎರಡು ದೊಡ್ಡ ದೊಡ್ಡ ಕಂಬಗಳಿತ್ತು ಆ ಕಡೆಗೆ. ಅಲ್ಲಿ ನನ್ನ ನೋಡಿದ ತಕ್ಷಣನೇ ಹಿಂಗೆ ಅನ್ಕೊಂಡು ಹಿಂಗೆಲ್ಲ ನೋಡ್ಬಿಟ್ಟು ಕ್ಯಾಮ್ರಾ ಮಾಡ್ಕೊಂಡು ಹಿಂಗೆ ನೋಡಿದ ತಕ್ಷಣ ನನಗೊಂದು ಪಿಕ್ಚರ್ ಬಂದ್ಬಿಡ್ತು ಸುಂದರವಾದಂಥ. ಅದು ಇರ್ಲಿ ಒಂದು. ಆಮೇಲೆ ಈ ಕಡೆ ಬಂದರೆ ಇನ್ನೊಂದು ಹನುಮಂತನ ದೇವಸ್ಥಾನ, ಹುಣಸೆ ಮರ, ಅದನ್ನ ಹೋದ್ರೆ ಓಡಿ 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 ಬರೀ ಓಣಿಗಳು. ಆ 2 ಓಣಿಗಳಿಗೆ ಹೋಯ್ತು ಅಂದ್ರೆ ಮುಂದಕ್ಕೆ ಹೋದ್ರೆ ಇನ್ನೂ ಅಲ್ಲೊಂದು ಅಶ್ವತ್ಥ ಕಟ್ಟೆ, ಕೆರೆ, ಈ ತರ ಬಹಳ ಆ ಕಡೆಗೆ ಬಹಳ ಚೆನ್ನಾಗಿತ್ತು. ಅದು ಅಂದ್ರೆ ನಾವು ಯಾವ್ದು ಬೇಕಾಗಿತ್ತೋ ಅವೆಲ್ಲವೂ ಅದ್ರಿಗೆ ಅವೈಲೇಬಲ್ ಇತ್ತು. ಒಂದು ಇಡೀ ಹಳ್ಳಿಯನ್ನ ನಾವು ದೇವರು ಸೃಷ್ಟಿ ಮಾಡಿ ಸಂಕ್ರಾಂತಿಗೋಸ್ಕರ ಇಟ್ಟ ಆಗಿತ್ತು. ಹೇಳಿ ಮಾಡಿಸ್ದಂಗಿತ್ತು ನಮಗೆ ಲೊಕೇಶನ್ನು. ಲೊಕೇಶನ್ನು ಎಪ್ಪರಿಗೂ ಇಷ್ಟ ಆಗಿದೆ ಇಲ್ಲ ಸರಿ. ಅವರು ಹಾಗೇನೆ ಇಡೀ ತಾವರೆಕೆರೆಯ ಜನ ಕೂಡ ನಮ್ಗೆ ಕೋಆಪರೇಟ್ ಮಾಡಿದ್ರಿಂದ, ಪಂಚಾಯತಿಯವರು ಎಲ್ಲರೂ ಕೋಆಪರೇಟ್ ಮಾಡಿದ್ರಿಂದ 2 ವರ್ಷ ನಿರಂತರವಾಗಿ ನಾವು ಅಲ್ಲಿ ಕೆಲಸ ಮಾಡಿದ್ವಿ. ಮೊಟ್ಟ ಮೊದಲ ಧಾರಾವಾಹಿ ಹೊರಗಡೆ ಸೆಟ್ ಅಂತಂದ್ರೆ ಹೊರಗಡೆ ಹೋಗಿ ಶೂಟ್ ಮಾಡಿದಂಥ ಮೊಟ್ಟ ಮೊದಲ ಮಹಾ ಧಾರಾವಾಹಿ ಸಂಕ್ರಾಂತಿ. ಮೆಗಾ ಸೀರಿಯಲ್ ಅಂದ ಕ್ಷಣಕ್ಕೆ 500, 600, 1000 ಅದು ಅಲ್ಲ. ಅದು ಮೆಗಾ ಸೀರಿಯಲ್ ಅಂದರೆ, ಮೆಗಾ ಸೀರಿಯಲ್ ಅಂದರೆ ಏನು ಮಾಡ್ತಾರೆ ಅಲ್ಲಿ ಎಲ್ಲ ಸಾಮಾನ್ಯವಾಗಿ 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ಗಳನ್ನು ಇಟ್ಟುಕೊಂಡು 2 ಕುಟುಂಬ ಒಂದು 1000 ಎಪಿಸೋಡ್ ಮಾಡ್ತಾರೆ. ನಮ್ಮಲ್ಲಿ ಕಡಿಮೆ ಅಂದರೆ 5-6 ಕ್ಯಾರೆಕ್ಟರ್ಗಳು ಇರ್ತಾ ಇತ್ತು. ಒಂದು ಸಂತೋಷದ ವಿಷಯ ಅಂದರೆ ನಮ್ಮ ಸೀರಿಯಲ್ 2 ವರ್ಷ ಮುಗಿಯೋವರೆಗೂ ಯಾರೂ ಸಾಯಲಿಲ್ಲ. ಯಾವುದೇ ಫೋಟೋಕ್ಕೆ ನಾವು ಹೂನಾರ ಹಾಕಲಿಲ್ಲ, ಯಾವುದೇ ಪಾತ್ರವನ್ನು ನಾವು ಬದಲಾಯಿಸಲಿಲ್ಲ. ಅದೇ ವ್ಯಕ್ತಿ ಅದೇ ಪಾತ್ರವನ್ನು ಮಾಡಿಕೊಂಡು ಕೊನೆಯವರೆಗೂ ಮಾಡಿಕೊಂಡು ಬಂದ. ಅಷ್ಟು ಜನ ಬಹಳ ಕೋಆಪರೇಟ್ ಮಾಡಿದ್ರು. ಕೊನೆಯವರು ನಾನು ಮಾಡಲ್ಲ ಅಂತೇಳಿ ರಾಜಕೀಯ ಹೋಗ್ಲಿಲ್ಲ, ಚೆನ್ನಾಗಿ ಕೋಆಪರೇಟ್ ಮಾಡೋರು. ಅಡಿಟೆಡ್ ಕೋಆಪರೇಟ್ ತಂಡವನ್ನ ಕಟ್ಟಿದ್ವಿ ನಾವು. ಸುಮಾರು ಒಂದು 600 ಜನರ ನಟರು, ತಂತ್ರಜ್ಞರು ಎಲ್ಲ ಇದ್ದಂಥ ಒಂದು ದೊಡ್ಡ ತಂಡವನ್ನ 2 ವರ್ಷಗಳ ಕಾಲ ನಡೆಸ್ಕೊಂಡು ಹೋಗಿ ಒಂದು ಅದ್ಭುತವಾದಂಥ ಸೀರಿಯಲ್ನ ಮಾಡಿದ್ವಿ. ಯಾವುದೇ ಸೃಷ್ಟಿ ಕಾರ್ಯಕ್ಕೆ ಒಂದು ಪರಿಸರ ನಿರ್ಮಾಣ ಆಗಿದೆ. ಆ ಪರಿಸರ ನಿರ್ಮಾಣವನ್ನ ತಾವರೆಕೆರೆ ಕೊಟ್ಟು ಅದಕ್ಕೆ ಬೇಕಾದ ಪರಿಕರ ನಿರ್ಮಾಣವನ್ನು ಅಂದರೆ ಕಂಟೆಂಟನ್ನು ರೈಟರ್ಗಳು ಕೊಟ್ಟು ಅದಕ್ಕೆ ಪೂರಕವಾದಂತಹ ನಟನಾ ಸಾಮರ್ಥ್ಯ ಇರುವಂಥ ಎಲ್ಲ ಆ್ಯಕ್ಟ್ಗಳು ಅವರೆಲ್ಲರೂ ರಂಗಭೂಮಿಯವರೇ. ನಿನಗೆ ಗೊತ್ತಿದ್ದವ್ರು ಅಷ್ಟು ಜನ, ನನಗೆ ಗೊತ್ತಿದ್ದವ್ರು ಅಷ್ಟು ಜನ, ಚಂದ್ರು ಗೊತ್ತಿದ್ದವ್ರು ಅಷ್ಟು ಜನ. ಯಾರಿಗೂ ರಂಗಭೂಮಿಯವರು ಯಾರಿಗೂ ಇಲ್ಲ ಅಂತ ನಾವು ಹೇಳಲೇ ಇಲ್ಲ. ಹೊಸಬರನ್ನೆಲ್ಲ ಸೇರಿಸಿದ್ವಿ. ಸಂಕ್ರಾಂತಿ ಬಂದು ಮಾಡಿದ ಹಲವಾರು ಜನ ನಂತರ ಬಹಳಷ್ಟು ಸೀರಿಯಲ್ಗಳಲ್ಲಿ ಬಹಳ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ಕೊಂಡು ಹೋಗಿ ಬಹಳ ಹೆಸರುವಾಸಿ ಅದು. ಭಗವಂತ, ನಿನ್ ಭಕ್ತರ ಮೇಲೆ ಅದೇನು ಕರ್ಣೇನಪ್ಪ ನಿನಗೆ. ಬೆಳಗ್ನಿಂದ ಯೋಚನೆ ಶುರುವಾಗ್ಬಿಟ್ಟಿತ್ತು, ಏನಪ್ಪ ಮಾಡೋದು, ಖರ್ಚಿಗೆ ಕಾಸಿಲ್ವಲ್ಲ ಅಂತ. ಸದ್ಯ ನೀನೇ ದಾರಿ ತೋರ್ಬಿಟ್ಟಲ್ಲ ನನ್ನ ತಂದೆ. ಅಯ್ಯೋ ನನ್ನ ಸೈಕಲ್! ಅಯ್ಯೋ ಯಾರು ತೊಗೊಂಡಿದ್ರಪ್ಪ? ಅಯ್ಯೋ ಕಂಡರ್ ಸೈಕಲ್ ಬೇರೆಯ. ಯಾಕೋ ಬೆಳಗಿಂದ ಗ್ರಾಚಾರ ಸರಿ ಇರೋಲ್ಲಪ್ಪ. ಈ ಊರು ತುಂಬ ಬರೀ ಕಳ್ಳರ ತುಂಬ್ಕೊಂಡ್ರಲ್ಲೋ. ಅಯ್ಯೋ ಕಳ್ಳಣ್ಣ,
ಚಿನ್ನಜೆ ಏನ್ಲ ಇವತ್ತು ಹೊಸ ಅವತಾರ ಸೈಕಲ್ ಮೇಲೆ ಎಲ್ಕೋದು? ಏಯ್ ಯಾಕ್ಲಾ ಒಸಿ ನಾಲ್ಗೆ ಮ್ಯಾಗೆ ನಿಗಾ ಇಟ್ಕೊಂಡ್ ಮಾತಾಡು. ಎಗಸಿ ಎದ್ಗ ಒದ್ದಾದ್ರೆ ಹಂಗೆ ನಿಗಿದ್ಕೊಂಡ್ಬಿಡ್ಬೇಕು. ನನ್ನ ಮಗನೇ ನನ್ನೇ ನಿನ್ನಂಗೆ ಅಂತ ತಿಳ್ಕೊಂಡೇನು? ಅಷ್ಟಕ್ಕೆಲ್ಲ ಯಾಕ್ಲ ಕೋಪ ಮಾಡ್ಕತಿಯ? ಯಾರ್ದಲ್ಲ ಸೈಕಲ್? ಏ ನಮ್ದೇ ಕಣೋ. ನಮ್ಮ ಅಪ್ಪ ತುಣಿತಿದ್ದ, ನಾನೇನ್ ತುಣಿಯಲ್ವಲ್ಲ, ಅಟ್ಟದ ಮ್ಯಾಕ್ ಹಾಕ್ಬಿಟ್ಟಿದ್ದೆ. ಒಸಿ ದುಡ್ಡಿಗೆ ಗಾಸಿ ಆಗೋಯ್ತು. ಅದಕ್ಕೆ ಎಲ್ಲಾನು ರಿಪೇರಿ ಮಾಡಿಸ್ಬಿಟ್ಟು ಸೊಟ್ಟಿ ಅಂಗಡಿಲಿ ಅಡ ಇಕ್ಕನ ಅಂತ ತಂದೆ. ಅಲ್ಲಿಗೆ ಬೈತಿದ್ನಲ್ಲ, ಸುಮ್ಮನೆ ಹಂಗೆ ಒಂದ್ ರೌಂಡ್ ನೀನ್ ನೋಡ್ಕೊಂಡು ಹೋಗವ ಅಂತ ಬಂದೆ. ತುಬೀರ, ನನಗೂ ಬೋದಿನಿಂದ ಒಂದ್ ಸೈಕಲ್ ತಗೋಬೇಕು ಅಂತ ಆಸೆ ಆಗಿತ್ತು. ಸೆಟ್ಟಿ ಸೈಕಲ್ ಮಡಿಕೊಂಡು ಏನ್ ಮಾಡ್ತಾನಲ್ಲ, ಕೊಟ್ರೆ ನಾನೇ ಮಡಿಕತ್ತೀನಿ ನೋಡಪ್ಪ. ನಿನಗೆ ಯಾಕ್ಲ ಸೈಕಲ್ಲು? ಸೈಕಲ್ ಈಕಲ್ ತುಡಿಬೇಡ, ನಿನ್ನ ಹಳೆ ಮಿಷಿನ್ ಅದಲ್ಲ ಅದನ್ನೇ ತುಳ್ಕೊಂಡಿರು. ಹಂಗ ಅನ್ಬೇಡ ಕಣಲೆ, ಮನೆ ಮುಂದ್ ಬಂದ್ ಲಕ್ಷ್ಮಿ ಬುಡಕ್ಕಾಯ್ತದ ನೋಡಪ್ಪ, ಬೇಜಾರು ಮಾಡ್ಕೋಬೇಡ. ಹೆಚ್ಚು ಕಮ್ಮಿ 100 ರೂಪಾಯಿ ಕೊಡ್ತೀನಿ. ನೀನ್ ದುಡ್ಡು ಕೊಡೋ ಗಂಟೆ ಮಡಿಕೊಂಡಿರ್ತೀನಿ, ಆಮೇಲೆ ಬಿಡಿಸ್ಕೊಂಡು ಏನಂತೀಯ? 100 ರೂಪಾಯ? ಆಯ್ತು, ನೀನು ಹಳೆ ಸ್ನೇಹಿತ, ಇಲ್ಲ ಅನ್ನಕ್ಕಾಗಲ್ಲ. ಆದ್ರೆ ನೋಡಪ್ಪ, ನಾನು ನಿನ್ಗೆ ದುಡ್ಡು ಕೊಡೋ ತಕ ನೀನ್ ಸೈಕಲ್ ಮಾಡಿಕೊಂಡಿರ್ಬೇಕು. ಆಮೇಲೆ ದುಡ್ಡು ಕೊಡು ಸೈಕಲ್ ತಗೋ, ದುಡ್ಡು ಕೊಡು ಸೈಕಲ್ ತಗೋ ಹಂಗೆಲ್ಲ ಅನ್ಬಾರ್ದು. ಆಯ್ತಲ್ಲ, ನೀ ಹೇಳ್ದಂಗೆ ಆಗ್ಲಿ. ನೀನ್ ಹೇಳೋ ಗಂಟ ನಾನು ಕೇಳಕ್ಕಿಲ್ಲ. ತೆಗಿ ಇರೋದೇ 100 ರೂಪಾಯಿ. ಎಲ್ಲೋ ತಕ ಇಳಿಕೆ ಅಕ್ಕ. ₹100 ಬಿಟ್ಟು ಸಿಕ್ತು. ನಾನಿರುವುದು ನಿನಗಾಗಿ ತಣ್ಣೀರ್ ಸೈಕಲ್ ಇದೇ ಅಲ್ಲ ನಮ್ ಸೈಕಲ್. ಲೇ ಚಿನ್ನಜೆ, ಯಾರ್ದಲ್ಲ ಇದು ಸೈಕಲ್? ನಂದೇ ಕಣಪ್ಪ. ಯಾಕೆ ನಿಂದ? ಇಷ್ಟು ವರ್ಷ ಎಲ್ಲಿತ್ಲ? ಇಷ್ಟು ವರ್ಷ ಅಟ್ಟದ ಮೇಲಿತ್ತು, ಈ ಕೆಳಗೆ ತೆಗ್ದೀವಿ ಓಡ್ಸೋಣ ಅಂತ. ಲೋ ನನಗೆ ಆಟ ಕಟ್ತೀಯಲ್ಲ, ಹೊಟ್ಟೆ ನೋವು ಅಂತ ಬಂದ್ರೆ ಅವನ ಹತ್ರ ದುಡ್ಡು ಕಿತ್ಕೊಂಡು ಎಂಡ ಕುಡಿಸ್ಬಿಟ್ಟು ಕಳ್ಸಿದ್ರಿ. ಈಗ ನೋಡಿದ್ರೆ ಸೈಕಲ್ ಕತ್ಕ ಬಂದಿದ್ಯಲ್ಲ, ಮಾನ ಮರ್ಯಾದೆ ಇದೆಯನ್ರಲ್ಲ ನಿಮ್ಗೆ? ಒಂದ್ ಮಾರೋ ಮೈ ಮೇಲೆ ಗ್ಯಾನ್ ಇಟ್ಕೊಂಡ್ ಮಾತಾಡ್ ಚೆನ್ನಾಗಿಲ್ಲ. ಏನ್ ಗ್ಯಾನ್ ಇಟ್ಕೊಳ್ಳೋದು? ಗ್ಯಾನ್ ಇಟ್ಕೊಳ್ಳೋದು? ಅಣ್ಣ ನೀನು ಸಾಕು, ನಿಮ್ಮೂರಿನ ಸವಾಸನೂ ಸಾಕಣ್ಣ. ಅಲ್ಲ, ಈ ಊರಲ್ಲಿ ಗಂಡುಸರೇ ಈ ಪಾಟಿ ಕಳ್ತನ ಮಾಡ್ತಾರಲ್ಲ, ಇನ್ ಹೆಂಗಸರು ಕಟ್ಕೊಬಿಟ್ರೆ ದೇವರೇ ಕಾಪಾಡ್ಬೇಕು. ದೊಡ್ಡ ನಮಸ್ಕಾರ. ಕೋಟೆ ಮಾರಮ್ಮ, ಅಯ್ಯೋ ದುಬ್ಬಿರಾ, ಕಳ್ಳನ ಮಗನೇ, 100 ರೂಪಾಯಿ ಹೋಯ್ತು, ಸೈಕಲ್ಲು ಹೋಯ್ತಲ್ಲ ಶಿವನೇ. ಈ ದಿನದ ವಿಶೇಷ ವಡೆ, ಇಡ್ಲಿ, ಬೋಂಡ ಇವೆಲ್ಲ ಮಾಮೂಲಿನೆಯಾ? ಮಸಾಲಾಟಿ ಮಸಾಲೆ ಕಣ. ಸ್ಪೆಷಲ್ ಟೀ. ತಡಿ, ಇನ್ನೊಂದು ಬರ್ದವನಿ. ಸ್ಟ್ರಾಂಗ್ ಟೀ. ಹಂಗು ಎಷ್ಟೊಂದು ಟೀಗಳು ಮಾಡ್ತಾನಲ್ಲ. ಸ್ಪೆಷಲ್ ಟೀ ಅಂದ್ರೆ ಏನಲ್ಲ? ಅಯ್ಯಮ್ಮ, ಹಂಗ ನನ್ನ ಮಗನೇ, ನನಗೇನೋ ಗೊತ್ತು. ಆ ಚಾಪರ್ ನನ್ನ ಮಗನ ಕೇಳು, ಗೊತ್ತಾಯ್ತದೆ. ಅರ್ಚ್ಕೋ ಜೋರಾಗಿ ಬರ್ತಾನೆ.
ಸಿಳ್ಳೆಲೆ ಮಾತಾಡ್ತಾನಲ್ಲ ಸಿಳ್ಳೆಕಾತ್ ನನ್ನ ಮಗ. ಏನ್ ಕೊಡ್ಲಿ, ನೆನ್ನೆ ಚಿತ್ರಾನ್ನ ಮಿಕ್ಕೈತೆ, ಬೇಗ ಹೇಳಿ. ಒಂದೇ ಒಂದ್ ಪ್ಲೇಟ್ ಐತೆ, ಒಂದ್ರಾಗ 3 ತಿನ್ಬಿಡ್ತೀರಾ? ಗಣೇಶ, ಈ ಸ್ಪೆಷಲ್ ಟೀ ಅಂದ್ರೆ ಎಮ್ಮೆ ಎಲ್ಲ ಹಾಕ್ತೀರಾ? ಆ ಈ ಮಸಾಲೆ ಟೀ ಅಂತ ಹಾಕಿದ್ಯಲ್ಲ, ಅದಕ್ಕೆ ಕೋಳಿ ಮಸಾಲೆ ಹಾಕ್ತೀಯೇನೋ? ಇಲ್ಲ 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 ಇಲ್ಲ. ಈ ಸ್ಟ್ರಾಂಗ್ ಟೀ ಅಂತ ಅದಲ್ಲ, ಅದಕ್ಕೆ ಟೀ ಸೊಪ್ಪ ಹಾಕದೇ ಇಲ್ವಾ? ಟೀ ಸೊಪ್ಪು ಜಾಸ್ತಿ ಹಾಕ್ತಿವಿ. ಇದೇನ್ಲಾ ಬೋಲ್ಡ್ ಆಗಿ ಏನೇನೋ ಬರ್ದ್ಬಿಟ್ಟವ್ರಲ್ಲ, ಅಷ್ಟೊಂದು ಟೀ ಎಲ್ಲ ಮಾಡ್ತಾನ ಇವನು. ಸ್ಟ್ರಾಂಗ್ ಟೀ ಅಂದ್ರೆ ಬೋ ಚೆನ್ನಾಗಿರ್ತದೆ, ಬನ್ನಿ ಕುಡಿಯವ. ನೋಡಿ ಆದ್ನೇ 3 ಪೀಸ್ ಕುಡ್ದ್ಬಿಡವ. ಯಾರ್ಯಾರಿಗೆ ಏನೇನ್ ಕೊಡ್ಲಿ? ನನಗೊಂದು ಸ್ಟ್ರಾಂಗ್ ಟೀ ಕೊಡಲಿ. ಸ್ಪೆಷಲ್ ಟೀ ಕೊಡ್ಲಾ? ನಿಂಗೆ ನನಗೆ ಮಸಾಲೆ ಟೀ ಕೊಡ. ಸ್ಟ್ರಾಂಗು, ಸ್ಪೆಷಲ್, ಮಸಾಲೆ. ಸ್ಟ್ರಾಂಗು, ಸ್ಪೆಷಲ್, ಮಸಾಲೆ. ಸ್ಟ್ರಾಂಗು, ಸ್ಪೆಷಲ್ಲು, ಮಸಾಲೆ. ಸ್ಟ್ರಾಂಗು, ಮಸಾಲೆ, ಸ್ಪೆಷಲ್ಲು. ನಿಂಗೆ ಸ್ಟ್ರಾಂಗು, ಸ್ಪೆಷಲ್, ಸ್ಪೆಷಲ್ಲು, ಮಸಾಲೆ ಮಸಾಲೆ. ಸ್ಟ್ರಾಂಗು ಅಲ್ಲ, ಸ್ಟ್ರಾಂಗು ಅಲ್ಲ, ಮಸಾಲೆ ಕೊಡು. ಮಸಾಲೆ ಸ್ಟ್ರಾಂಗು, ಸ್ಪೆಷಲ್ಲು, ಮಸಾಲೆ. ಮಸಾಲೆ ಇಡು. ಏ, ನನಗೆ ಮಸಾಲೆ ಕೊಡು. ಇರಪ್ಪ, ಅವನಿಗೆ ಸ್ಪೆಷಲು. ಇರಯ್ಯ. ನಿಂಗೆ ಸ್ಟ್ರಾಂಗು. ನಿಂಗೆ ಸ್ಪೆಷಲ್, ಸ್ಪೆಷಲ್ಲು. ನಿಂಗೆ ಮಸಾಲೆ ಮಸಾಲೆ, ಮಸಾಲೆ, ಮಸಾಲೆ. ನಿಂಗೆ ನನಗೇನು ಬಿಡಬ. ನಿಂಗೆ ಸ್ಪೆಷಲ್ ತಾನೇ? ಸ್ಪೆಷಲ್ ಕೊಡ್ತೀನಿರಪ್ಪ, ಯಾಕೆ ಭಯ ಬೀಳ್ತೀಯ? ನಿಂಗೆ ಸ್ಪೆಷಲ್ ಕೊಡ ಬೇಡ. ಸ್ಪೆಷಲ್ಲು, ಸ್ಪೆಷಲ್ಲು. ಅಯ್ಯೋ, ಎಲ್ಲಾರು ಮಾಯ. ಬಿಟ್ಟಿ ಸಿಕ್ತು ಅಂದ್ರೆ ಯಾರ ನನ್ ಮಗ ಇರ್ತಾನೆ, ಎಲ್ಲಾರು ಮಾಯ ಆಗ್ಬಿಡ್ತಾರೆ. ಇದ್ರ ರುಚಿ ಯಾರಿಗ್ ಗೊತ್ತು? ಸ್ಟ್ರಾಂಗು, ಪೆಸಲು, ಮಸಾಲೆ. ಯಾವ್ದು 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 ಯಾವ್ದು? ಸ್ಟ್ರಾಂಗು, ಪೆಸಲು, ಮಸಾಲೆ, ಸ್ಟ್ರಾಂಗು, ಪೆಸಲು. ಈಗ ತಯಾರಾಗೈತೆ ಸ್ಟ್ರಾಂಗ್ ಸ್ಪೆಷಲ್ ಮಸಾಲೆ.